So reading from Srimad Bhagavatam, Skanda 1, ಅಧ್ಯಾಯ 16, ಶ್ಲೋಕ 13ರಿಂದ 15. 13ನೇ ಶ್ಲೋಕ ಎಲ್ಲರೂ ಚಾಂಟ್ ಮಾಡೋಣ. ಸೊ 14 ಮತ್ತು 15 ನಾನಷ್ಟೇ ಚಾಂಟ್ ಮಾಡ್ತೀನಿ. ತತ್ರ ತತ್ರ ಉಪಶೃಣ್ವಾನಃ ತತ್ರ ತತ್ರೋಪಶೃಣ್ವಾನಃ ಸ್ವಪೂರ್ವೇಷಾಂ ಮಹಾ ಆತ್ಮನಾಂ ಸ್ವಪೂರ್ವೇಷಾಂ ಮಹಾತ್ಮನಾಂ ಪ್ರಗೀಯಮಾಣಂ ಚ ಯಶಃ ಪ್ರಗೀಯಮಾಣಂ ಚ ಯಶಃ ಕೃಷ್ಣ ಮಾಹಾತ್ಮ್ಯ ಸೂಚಕಂ ಕೃಷ್ಣ ಮಾಹಾತ್ಮ್ಯ ಸೂಚಕಂ ತತ್ರ ತತ್ರೋಪಶೃಣ್ವಾನಃ ಸ್ವಪೂರ್ವೇಷಾಂ ಮಹಾತ್ಮನಾಂ ಪ್ರಗೀಯಮಾಣಂ ಚ ಯಶಃ ಕೃಷ್ಣ ಮಾಹಾತ್ಮ್ಯ ಸೂಚಕಂ ತತ್ರ ತತ್ರೋಪಶೃಣ್ವಾನಃ ಸ್ವಪೂರ್ವೇಷಾಂ ಮಹಾತ್ಮನಾಂ ಪ್ರಗೀಯಮಾಣಂ ಚ ಯಶಃ ಕೃಷ್ಣ ಮಾಹಾತ್ಮ್ಯ ಸೂಚಕಂ Krishna Mahatmya Suchakam Tatra Tatropashunmanaha Swapurvesham Mahatmana Vagiyamanam Chayashaha Krishna Mahatmya Suchakam Tatra Tatropashunmanaha Swapurvesham Mahatmana Vagiyamanam Chayashaha Krishna Mahatmya Suchakam Tatra Tatropashunmanaha Swapurvesham Mahatmana Vagiyamanam Chayashaha Krishna Mahatmya Suchakam Tatra Tatropashunmanaha Swapurvesham Mahatmana Vagiyamanam Chayashaha Krishna Mahatmya Suchakam ಆತ್ಮಾನಂ ಚ ಪರಿತ್ರಾತಂ ಅಶ್ವತ್ಥಾಮೋಸ್ತ್ರ ತೇಜಸಾ ಸ್ನೇಹಂ ಚ ರುಷ್ಣಿಪಾರ್ಥಾನಾಂ ತೇಷಾಂ ಭಕ್ತಿಂ ಚ ಕೇಶವೇ ತೇಭ್ಯಂ ಪರಮಸಂತುಷ್ಟಃ ಪ್ರೀತ್ಯುಜೃಂಭಿತಲೋಚನಃ ಮಹಾದನಾನಿ ವಾಸಾಂಸಿ ದದೌ ಹಾರಾನ್ ಮಹಾಮಾನ. ಪದಗಳ ಅರ್ಥ. ತತ್ರ ತತ್ರ ರಾಜನು ಭೇಟಿ ಕೊಟ್ಟ ಎಲ್ಲೆಡೆ. ಉಪಶೃಣ್ವಾನಃ ಸತತವಾಗಿ ಅವನು ಕೇಳಿದನು.
ಸ್ವಪೂರ್ವೇಷಾಂ ತನ್ನ ಪೂರ್ವಜರ ವಿಚಾರವಾಗಿ ಮಹಾ ಆತ್ಮನಾಂ ಭಗವಂತನ ಶ್ರೇಷ್ಠ ಭಕ್ತರಾದವರ ಪ್ರಗೀಯಮಾಣಂ ಎತ್ತರದ ದನಿಯಲ್ಲಿ ಆಡುತ್ತಿರುವ ಚ ಕೂಡ ಯಶಃ ಮಹಿಮೆಗಳನ್ನು ಕೃಷ್ಣ ಶ್ರೀಕೃಷ್ಣನ ಮಹಾತ್ಮ್ಯ ಮಹಿಮಾನ್ವಿತ ಕಾರ್ಯಗಳನ್ನು ಸೂಚಕಂ ಸೂಚಿಸುವ ಆತ್ಮಾನಂ ತನ್ನನ್ನು ಚ ಸಹ ಪರಿತ್ರಾತಂ ಉದ್ಧರಿಸಿದ್ದನ್ನು ಅಶ್ವತ್ಥಾಮ್ನಃ ಅಶ್ವತ್ಥಾಮನ ಅಸ್ತ್ರ ಆಯುಧದ ತೇಜಸಃ ಶಕ್ತಿಯುತ ಕಿರಣಗಳಿಂದ ಸ್ನೇಹಂ ಪ್ರೀತಿಯನ್ನು ಚ ಕೂಡ ವೃಷ್ಣಿಪಾರ್ತಾನಂ ವೃಷ್ಣಿಕುಲದವರ ಮತ್ತು ಪೃಥೆಯ ಸಂತತಿಯವರ ನಡುವಿನ ತೇಷಾಂ ಅವರೆಲ್ಲರ ಭಕ್ತಿಂ ಭಕ್ತಿಯನ್ನು ಚ ಕೂಡ ಕೇಶವೇ ಶ್ರೀಕೃಷ್ಣನಲ್ಲಿ ತೇಭ್ಯಃ ಅವೆಲ್ಲವುಗಳಿಂದ ಪರಮ ಅತ್ಯಂತ ಸಂತುಷ್ಟಃ ಸುಪ್ರೀತನಾದನು ಪ್ರೀತಿಯಿಂದ ಉಜೃಂಭಿತ ಪ್ರಸನ್ನವಾಗಿ ಅರಳಿದ ಲೋಚನಃ ಕಣ್ಣುಗಳುಳ್ಳ ಮಹಾಧನಾನಿ ಅಮೂಲ್ಯ ಸಂಪತ್ತುಗಳನ್ನು ವಾಸಾಂಸಿ ಬಟ್ಟೆಗಳನ್ನು ದಧೌ ದಾನವಾಗಿತ್ತನು ಹಾರಗಳನ್ನು ಮಹಾಮನ ಉದಾರ ಮನಸ್ಸು ಉಳ್ಳವನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜೈ. ಭಗವದ್ಭಕ್ತರಾಗಿದ್ದ ತನ್ನ ಶ್ರೇಷ್ಠ ಪೂರ್ವಿಕರ ವೈಭವಗಳನ್ನು ಹಾಗೂ ಶ್ರೀಕೃಷ್ಣನ ಮಹಾಮಹಿಮೆಗಳನ್ನು ರಾಜನು ತಾನು ಓದಲ್ಲೆಲ್ಲ ನಿರಂತರ ಕೇಳುತ್ತಿದ್ದನು. ಅಶ್ವತ್ಥಾಮನ ಅಸ್ತ್ರದ ತಾಪದಿಂದ ತಾನು ಹೇಗೆ ಶ್ರೀಕೃಷ್ಣನಿಂದ ರಕ್ಷಿತನಾದೆ ಎಂಬುದನ್ನೂ ಕೂಡ ಸಹ ಆತ ಕೇಳಿದನು. ಶ್ರೀಕೇಶವನಲ್ಲಿ ಪೃಥಾವಂಶದವರಿಗೆ ಬಹಳ ಭಕ್ತಿ ಇತ್ತು. ಆ ಕಾರಣದಿಂದ ವೃಷ್ಣಿ ಮತ್ತು ಪೃಥಾವಂಶದವರ ನಡುವಿನ ಸ್ನೇಹದ ಬಗ್ಗೆ ಕೂಡ ಜನರು ಅವನಿಗೆ ಹೇಳಿದರು. ಅಂತಹ ವೈಭವಗಳನ್ನು ಆಡಿದ ಆ ಗಾಯಕರಿಂದ ರಾಜನು ಸಂತುಷ್ಟನಾಗಿ ಬಹಳ ಸಂತೋಷದಿಂದ ಕಣ್ಣರಳಿಸಿದನು. ಉದಾರ ಮನಸ್ಸಿನಿಂದ ಆತ ಅವನಿಗೆ ಬಹು ಬೆಲೆಯುಳ್ಳ ಆಭರಣಗಳನ್ನು ಹಾಗೂ ವಸ್ತ್ರಾದಿಗಳನ್ನು ದಾನ ಮಾಡಿದನು. ಅನುವಾದ ಎಲ್ಲರೂ ರಿಪೀಟ್ ಮಾಡಿ. ಭಗವದ್ಭಕ್ತರಾಗಿದ್ದ ತನ್ನ ಶ್ರೇಷ್ಠ ಪೂರ್ವಿಕರ ವೈಭವಗಳನ್ನು ಹಾಗೂ ಶ್ರೀಕೃಷ್ಣನ ಮಹಾಮಹಿಮೆಗಳನ್ನು ರಾಜನು ತಾನು ಓದಲ್ಲೆಲ್ಲ ನಿರಂತರ ಕೇಳುತ್ತಿದ್ದನು. ಅಶ್ವತ್ಥಾಮನ ಅಸ್ತ್ರದ ತಾಪದಿಂದ ತಾನು ಹೇಗೆ ಶ್ರೀಕೃಷ್ಣನಿಂದ ರಕ್ಷಿತನಾದೆ ಎಂಬುದನ್ನು ಸಹ ಆತ ಕೇಳಿದನು. ಶ್ರೀಕೇಶವನಲ್ಲಿ
ಪೃಥಾ ವಂಶದವರಿಗೆ ಬಹಳ ಭಕ್ತಿ ಇತ್ತು. ಆ ಕಾರಣದಿಂದ ವೃಷ್ಣಿ ಮತ್ತು ಪೃಥಾ ವಂಶದವರ ನಡುವಿನ ಸ್ನೇಹದ ಬಗ್ಗೆ ಕೂಡ ಜನರು ಅವನಿಗೆ ಹೇಳಿದರು. ಅಂತಹ ವೈಭವಗಳನ್ನು ಆಡಿದ ಆ ಗಾಯಕರಿಂದ ರಾಜನು ಸಂತುಷ್ಟನಾಗಿ ಬಹಳ ಸಂತೋಷದಿಂದ ಕಣ್ಣರಳಿಸಿದನು. ಉದಾರ ಮನಸ್ಸಿನಿಂದ ಆತ ಅವನಿಗೆ ಬಹು ಬೆಲೆಯುಳ್ಳ ಆಭರಣಗಳನ್ನು ಹಾಗೂ ವಸ್ತ್ರಾದಿಗಳನ್ನು ದಾನ ಮಾಡಿದನು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ರಾಜರಿಗೆ ಮತ್ತು ರಾಜ್ಯದ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಭಾಷಣಗಳನ್ನು ಅರ್ಪಿಸಲಾಗುತ್ತದೆ. ಇದು ಅನಾದಿ ಕಾಲದಿಂದಲೂ ಬಂದಿರುವ ಪದ್ಧತಿ. ಪರೀಕ್ಷಿತ್ ಮಹಾರಾಜನು ಜಗತ್ತಿನ ಪ್ರಖ್ಯಾತ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿದ್ದುದರಿಂದ ಆತ ಹೋದೆಡೆಯಲ್ಲೆಲ್ಲ ಸ್ವಾಗತ ಭಾಷಣ ಅರ್ಪಿಸಲಾಯಿತು. ಆ ಸ್ವಾಗತ ಭಾಷಣಗಳ ವಿಷಯವೆಲ್ಲ ಕೃಷ್ಣನನ್ನು ಕುರಿತಾಗಿದ್ದುದು. ರಾಜ ಎಂದಾಗ ರಾಜ ಮತ್ತು ಆತನ ಸಹವರ್ತಿಗಳೆಂದು ಹೇಗೆ ಅರ್ಥವೋ ಹಾಗೆಯೇ ಕೃಷ್ಣ ಅಂದಾಗ ಕೃಷ್ಣ ಮತ್ತು ಆತನ ನಿರಂತರ ಭಕ್ತರೆಂದು ಅರ್ಥ. ಕೃಷ್ಣ ಮತ್ತು ಆತನ ನಿಷ್ಕಲ್ಮಶ ಭಕ್ತರನ್ನು ಪ್ರತ್ಯೇಕಿಸಲಾಗುವುದಿಲ್ಲ. ಭಕ್ತರನ್ನು ವೈಭವೀಕರಿಸುವುದೆಂದರೆ ಭಗವಂತನನ್ನು ವೈಭವೀಕರಿಸಿದಂತೆ. ಹಾಗೆಯೇ ಭಗವಂತನ ಗುಣಗಾನವೆಂದರೆ ಭಕ್ತರ ಗುಣಗಾನವೇ. ತನ್ನ ಪೂರ್ವಜರಾದ ಯುಧಿಷ್ಠಿರ ಮಹಾರಾಜನ ಮತ್ತು ಅರ್ಜುನನ ಗುಣಗಾನಗಳಿಗೆ ಶ್ರೀಕೃಷ್ಣನ ಲೀಲೆಯೊಂದಿಗೆ ಸಂಬಂಧವಿರದಿದ್ದರೆ ಪರೀಕ್ಷಿತ್ ಮಹಾರಾಜ ಅದನ್ನು ಕೇಳಿ ಸಂತೋಷ ಪಡುತ್ತಿರಲಿಲ್ಲ. ಭಗವಂತ ಭಕ್ತರ ಉದ್ಧಾರಕ್ಕಾಗಿಯೇ ಅವತರಿಸುತ್ತಾನೆ. ಪರಿತ್ರಾಣಾಯ ಸಾಧೂನಾಂ. ಭಗವಂತನ ಸಾನ್ನಿಧ್ಯದಲ್ಲಿ ಭಕ್ತರು ವೈಭವೀಪಡಿಸುತ್ತಾರೆ. ಏಕೆಂದರೆ ಅವನು ಶ್ರೀಕೃಷ್ಣನ ಮತ್ತು ಆತನ ಭಿನ್ನ ಶಕ್ತಿಗಳ ಸಾನ್ನಿಧ್ಯವಿಲ್ಲದೆ ಒಂದು ಕ್ಷಣ ಸಹ ಜೀವಿಸಲಾರರು. ಭಗವಂತನು ತನ್ನ ಲೀಲೆಗಳ ಹಾಗೂ ಮಹಿಮೆಗಳ ಮೂಲಕ ಭಕ್ತರ ಬಳಿ ಇರುತ್ತಾನೆ. ಕೃಷ್ಣನ ಲೀಲೆಗಳನ್ನು ಮತ್ತು ಮಹಿಮೆಗಳನ್ನು ಕೇಳಿದಾಗ, ಅದರಲ್ಲಿಯೂ ತನ್ನನ್ನು ಆತ ತಾಯಿಯ ಗರ್ಭದಲ್ಲಿದ್ದಾಗ ರಕ್ಷಿಸುವುದನ್ನು ಕೇಳಿದಾಗ ಪರೀಕ್ಷಿತ್ ಮಹಾರಾಜ ಕೃಷ್ಣನ ಸಾನ್ನಿಧ್ಯ ಸುಖವನ್ನು ಅನುಭವಿಸಿದನು. ಭಗವದ್ ಭಕ್ತರು ಎಂದೂ ಅಪಾಯಕ್ಕೆ ಸಿಲುಕುವುದಿಲ್ಲ. ಹೆಜ್ಜೆ ಹೆಜ್ಜೆಗೂ ಅಪಾಯಭರಿತವಾದ ಈ ಭೌತಿಕ ಜಗತ್ತಿನಲ್ಲಿ ಭಕ್ತರು ಅಪಾಯದ ಸ್ಥಿತಿ ತಲುಪಿದಂತೆ ಕಂಡರೂ ಭಗವಂತ ಆತನನ್ನು ರಕ್ಷಿಸಿ ತಾನು ಪ್ರಶಂಸೆಗೆ ಪಾತ್ರನಾಗುತ್ತಾನೆ. ತನ್ನ ಭಕ್ತರಾದ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಸಿಲುಕದಿದ್ದರೆ ಶ್ರೀಕೃಷ್ಣ ಭಗವದ್ಗೀತೆಯ ಉಪದೇಶಕನಾಗಿ ಕೀರ್ತಿಸಲ್ಪಡುತ್ತಿರಲಿಲ್ಲ. ಶ್ರೀಕೃಷ್ಣನ ಈ ಎಲ್ಲ ಚಟುವಟಿಕೆಗಳು ಸ್ವಾಗತ ಭಾಷಣದಲ್ಲಿ ಪ್ರಸ್ತಾಪಿಸಲ್ಪಡಿತು. ಮತ್ತು ಮಹಾರಾಜ ಪರೀಕ್ಷಿತ ಇದರಿಂದ ಸಂಪೂರ್ಣ ತೃಪ್ತನಾಗಿ ಅಂತಹ ಸ್ವಾಗತ ಭಾಷಣ ಅರ್ಪಿಸಿದವರಿಗೆಲ್ಲ ಬಹುಮಾನ ನೀಡಿದ. ಆ ಕಾಲದ ಮತ್ತು ಈಗಿನ ದಿನಗಳ ಸ್ವಾಗತ ಭಾಷಣಗಳಲ್ಲಿನ ವ್ಯತ್ಯಾಸವೆಂದರೆ, ಆಗ ಸ್ವಾಗತ ಭಾಷಣಗಳು ಪರೀಕ್ಷಿತ್ ಮಹಾರಾಜನಂಥ ವ್ಯಕ್ತಿಗೆ ಅರ್ಪಿಸಲ್ಪಡುತ್ತಿತ್ತು. ಸ್ವಾಗತ ಭಾಷಣ ಸಂಪೂರ್ಣ ಸತ್ಯ ಸಂಗತಿಗಳಿಂದ ಕೂಡಿರುತ್ತಿತ್ತು. ಅಂತಹ ಸ್ವಾಗತ ಭಾಷಣ ಅರ್ಪಿಸಿದವರು ಸೂಕ್ತ ಬಹುಮಾನಗಳನ್ನು ಪಡೆಯುತ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಸ್ವಾಗತ ಭಾಷಣಗಳು ಸತ್ಯ ಸಂಗತಿಗಳಿಂದ ಕೂಡಿರುವುದಿಲ್ಲ. ಅವು ಹುದ್ದೆಯಲ್ಲಿರುವವರನ್ನು ಮೆಚ್ಚಿಸುವ ಉದ್ದೇಶ ಹೊಂದಿದ್ದು ಅನೇಕ ಸಲ ಸುಳ್ಳು ಹೊಗಳಿಕೆಗಳನ್ನು ಒಳಗೊಂಡಿರುತ್ತವೆ. ಅಂತಹ ಸ್ವಾಗತ ಭಾಷಣ ಅರ್ಪಿಸಿದವರನ್ನು ಅದನ್ನು ಪಡೆಯುವ ಬಡಪಾಯಿ
ಬಹುಮಾನಿಸುವುದಂತೂ ಅತಿ ವಿರಳ. ಸೊ ಇಲ್ಲಿಗೆ ಶ್ರೀಲ ಪ್ರಭುಪಾದರ ಭಾವಾರ್ಥ ಮುಗಿಯುತ್ತೆ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಶ್ರೀಮದ್ ಭಾಗವತ ಈ ಭಾಗದಲ್ಲಿ ನಾವು ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ ಸೊ ತನ್ನ ರಾಜ್ಯದಲ್ಲಿ ಯಾವ ಥರ ಜನಗಳು ಜೀವನ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಎಲ್ಲ ಹೊರಗಡೆ ಸೊ ನೋಡೋದಕ್ಕೆ ಹೋಗಿದ್ದಾಗ ಸೊ ಅಲ್ಲಿ ಎಲ್ಲೆಲ್ಲೆಲ್ಲ ಹೋಗ್ತಾನೆ ಆಗ ಎಲ್ಲ ಕಡೆ ಅವನಿಗೆ ಸ್ವಾಗತ ಸಿಗುತ್ತೆ. ಮತ್ತು ಅಲ್ಲಿ ಮಹಾರಾಜ ಪರೀಕ್ಷಿತನ ಮತ್ತು ಅವರ ಪೂರ್ವಜರು ಅಂದರೆ ಇಲ್ಲಿ ಪಾಂಡವರು ಅವರ ಕೀರ್ತಿಯನ್ನು ಹೊಗಳುತ್ತಾ ಇರ್ತಾರೆ ಜನಗಳಿಗೆ. ಸೊ ಇದನ್ನೆಲ್ಲ ಕೇಳಿ ಪರೀಕ್ಷಿತ್ ಮಹಾರಾಜನಿಗೆ ತುಂಬ ಸಂತೋಷ ಆಗುತ್ತೆ. ಸೊ ಏನಕ್ಕೆ ತುಂಬ ಸಂತೋಷ ಆಗುತ್ತೆ ಅಂದರೆ ಇದು ಕೃಷ್ಣನ ವಿಚಾರವಾಗಿರುತ್ತೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಭಗವಂತ ಮತ್ತು ಭಕ್ತ ಅವ್ರನ್ನ ಬೇರ್ಪಡಿಸೋದಕ್ಕಾಗೋದಿಲ್ಲ. ಸೊ ಭಗವಂತನ ಹೊಗಳಿಕೆ ಅಂದರೆ ಭಕ್ತರ ಹೊಗಳಿಕೆಯನ್ನು ಕೂಡ ಇರುತ್ತೆ. ಸೊ ಭಕ್ತರ ನಾವೇನಾದರೂ ಹೊಗಳಿದ್ರೆ ಅಲ್ಲಿ ಭಗವಂತನ ಹೊಗಳಿದನಿಗೇನೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಸೊ ನಾವು ನೋಡ್ಬೋದು ಇಲ್ಲಿ ಸ್ವಪೂರ್ವೇಶಾಂ ಮಹಾತ್ಮನಾಂ ಅಂತ ಹೇಳಿದೆ. ಸ್ವಪೂರ್ವೇಶಾಂ ಮೀನ್ಸ್ ಪಾಂಡವರು, ಅವರು ಮಹಾತ್ಮನಾಂ. ಸೊ ಈ ಜಗತ್ತಿನಲ್ಲಿ ಎರಡು ರೀತಿಯ ಜನಗಳಿದ್ದಾರೆ. ಒಂದು ಜನಗಳು ಮಹಾತ್ಮ, ಇನ್ನೊಂದು ಬಗೆಯ ಜನಗಳು ಅಂದರೆ ದುರಾತ್ಮ. ಸೊ ಇಲ್ಲಿ ಪಾಂಡವರನ್ನ ಏನಕ್ಕೆ ಮಹಾತ್ಮ ಅಂತಂದ್ಬಿಟ್ಟು ಹೇಳಿದ್ದಾರೆ? ಸೊ ಏನು ಶ್ರೀಲ ಪ್ರಭುಪಾದರು ಹೇಳ್ತಾರೆ ಇಲ್ಲಿ ಮಹಾತ್ಮ ಅಂತಂದರೆ ಭಗವಂತನ ಶ್ರೇಷ್ಠ ಭಕ್ತ ಅಂತಂದ್ಬಿಟ್ಟು. ಸೊ ಇದನ್ನು ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಮಹಾತ್ಮ ಅಂದರೆ ಯಾರು ಅಂತಂದ್ಬಿಟ್ಟು 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ಭಗವದ್ಗೀತೆಯ 9ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಃ ಭಜಂತ್ ಅನನ್ಯ ಮನಸೋ ಜ್ಞಾತ್ವ ಭೂತಾದಿ ಮವ್ಯಯಂ. ಸೊ ಮಹಾತ್ಮ ಅಂತಂದರೆ ಯಾರು ಅಂತಂದರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣರಾಗಿ ನಿರತರಾಗಿರುತ್ತಾರೆ. ಯಾರು ಯಾವಾಗಲೂ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೋ, ಯಾರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರೋ ಸೊ ಅವರು ಮಹಾತ್ಮರು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಮಹಾತ್ಮನ ಮೊದಲನೇ ಲಕ್ಷಣ ಎಂದರೆ ಆತನು ಆಗಲೇ ದೈವಿ ಪ್ರಕೃತಿಯಲ್ಲಿ ನೆಲೆಸಿರುತ್ತಾನೆ. ಆತನು ಐಹಿಕ ಪ್ರಕೃತಿಯ ನಿಯಂತ್ರಣದಲ್ಲಿ ಇರುವುದಿಲ್ಲ. ಸೊ ಇದನ್ನು ಹೇಗೆ ಸಾಧಿಸುವುದು ಅಂತಂದ್ಬಿಟ್ಟು 7ನೇ ಅಧ್ಯಾಯದಲ್ಲಿ ಹೇಳಿದೆ.
ಸೊ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಶರಣಾಗತನವಾದನು ಕೂಡಲೇ ಐಹಿಕ ಪ್ರಕೃತಿಗಳ ನಿಯಂತ್ರಣದಿಂದ ಬಿಡುಗಡೆ ಹೊಂದುತ್ತಾನೆ. ಸೊ ಇದೇ ಅವನ ಅರ್ಹತೆ. ಮನುಷ್ಯನು ತನ್ನ ಆತ್ಮವನ್ನು ದೇವೋತ್ತಮ ಪರಮಪುರುಷನಿಗೆ ಒಪ್ಪಿಸುತ್ತಲೇ ಆತನು ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆ ಹೊಂದುತ್ತಾನೆ. ಇದು ಪ್ರಾಥಮಿಕ ಸೂತ್ರ. ಸೊ ಜೀವಿಯು ತಟಸ್ಥ ಶಕ್ತಿಯಾದ್ದರಿಂದ ಐಹಿಕ ಪ್ರಕೃತಿಯ ನಿಯಂತ್ರಣಗಳಿಂದ ಬಿಡುಗಡೆ ಹೊಂದುತ್ತಲೇ ಅವನು ಆಧ್ಯಾತ್ಮಿಕ ಪ್ರಕೃತಿಯ ಮಾರ್ಗದರ್ಶನಕ್ಕೆ ಒಳಪಡುತ್ತಾನೆ. ಸೊ ಕೃಷ್ಣ ಮತ್ತೆ ಹೇಳ್ತಾರೆ, ಮತ್ತ ಪರತರಂ ನಾಣ್ಯಾತ್ ಕಿಂಚಿದಸ್ತಿ ಧನಂಜಯ. ಸೊ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ನಾವು ಯಾವಾಗ ಭಗವಂತ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದು ನಾವು ಸ್ವೀಕರಿಸ್ತೀವಿ, ಆ ಭಗವಂತನಿಗೆ ನಾವು ಶರಣಾಗತರಾಗ್ತೀವಿ, ಆಗ ನಾವು ಕೂಡ ಮಹಾತ್ಮರಾಗ್ತೀವಿ. ಸೊ ನಾವು ಯಾವಾಗ ಭಗವಂತನಿಗೆ ಶರಣಾಗತರಾಗೋದಿಲ್ಲ, ಭಗವಂತನ ಆದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡೋದಿಲ್ಲ, ಆಗ ನಾವು ದುರಾತ್ಮರಾಗ್ತೀವಿ. ಸೊ ಇದು ಮಹಾತ್ಮ ಮತ್ತು ದುರಾತ್ಮರಿಗೆ ಇರುವಂಥ ವ್ಯತ್ಯಾಸ. ಸೊ ಈ ಮನುಷ್ಯ ಜನ್ಮ ಅನ್ನೋದು ಹಲವು ಸಹಸ್ರಾರು ಜನ್ಮಗಳ ನಂತರ ಸಿಗುತ್ತೆ. ಸೊ ಪ್ರಾಣಿ ಜನ್ಮಗಳು ಮತ್ತು ಮನುಷ್ಯ ಜನ್ಮನಿಗೆ ಇರೋಂಥ ವ್ಯತ್ಯಾಸ ಅಂತಂದರೆ, ಮನುಷ್ಯ ಜನ್ಮದಲ್ಲಿ ನಾವು ಈ ಪ್ರಾಣಿ ಗುಣಗಳಿಗಿಂತ ಮೀರಿದ ಭಗವಂತನ ಭಕ್ತಿಯನ್ನು ನಾವು ಪಡಿಬೋದು. ಸೊ ಪ್ರಾಣಿಗಳು ಜನವಾಗಿ ಆಹಾರ, ನಿದ್ರಾ, ಭಯ, ಮೌತನ ಈ 4 ವಿಚಾರಗಳನ್ನೇ ಅವ್ರ ಜೀವನದ ಮುಖ್ಯ ಗುರಿಗಳನ್ನಾಗಿ ಮಾಡಿಕೊಂಡಿರ್ತಾರೆ. ಸೊ ತಾವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಈ 4 ವಿಚಾರಗಳಿಗೆ ಸೀಮಿತ ಆಗಿರುತ್ತೆ. ಸೊ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದು ಆಹಾರ, ನಿದ್ರೆ ಮಾಡೋಂಥದ್ದು, ಆಮೇಲೆ ನಿದ್ರೆ ಮಾಡಿದ ಮೇಲೆ ಮೈಥುನಲ್ಲಿ ತೊಡಗೋವಂಥದ್ದು, ಆಮೇಲೆ ತನ್ನ ಬೇರೆ ಜೀವಿಗಳಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಆ ಭಯ, ಆ ರಕ್ಷಣೆಯಿಂದ ಪಡ್ಕೊಳ್ಳೋಂಥದ್ದು. ಇದು ಜೀವನದ 4 ಭೌತಿಕ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಲೈಫ್. ಇದು ಪ್ರಾಣಿಗಳಿಗೆ ಮತ್ತು ಮನುಷ್ಯನಿಗೆ ಇರೋಂಥ ಸಾಮಾನ್ಯ. ಸೊ ನಾವೇನಾದರೂ ಒಂದು 5 ಸ್ಟಾರ್ ಹೋಟೆಲ್ ಹೋಗ್ಬಿಟ್ಟು ಅಲ್ಲಿ ಊಟ ತಿನ್ಬೋದು, ಆದರೆ ಪರ್ಪಸ್ ಬಂದುಬಿಟ್ಟು ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಂಥದ್ದು. ಸೊ ನಾವಿಲ್ಲ ಅಂತಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಬೆಡ್ನಲ್ಲಿ ಸುಖವಾಗಿ ಮಲ್ಕೊಬೋದು, ಆದರೆ ನಾಯಿ ಒಂದು ಬೀದಿನಲ್ಲಿ ಮಲ್ಕೊಬೋದು. ಆದರೆ ಎರಡರದ್ದು ಪರ್ಪಸ್ ಬಂದುಬಿಟ್ಟು ನಿದ್ದೆ ಮಾಡೋದು. ಒಂದ್ಸಲಿ ನಾವು ನಿದ್ದೆಗೆ ಹೋಗಿದ ಮೇಲೆ ನಾವು ಎಲ್ಲಿ ಮಲಗಿದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಅದೇ ರೀತಿ ಪ್ರಾಣಿಗಳು ಮೈಥುನದಲ್ಲಿ ತೊಡಗುತ್ತೆ ಮತ್ತು ಅವು ರಕ್ಷಣೆಯನ್ನು ಪಡ್ಕೊತವೆ, ಮನುಷ್ಯನು ಕೂಡ ಇದು ಮಾಡ್ತಾನೆ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಜೀವನದಲ್ಲಿ ನಮ್ಮ ಮನುಷ್ಯ ಜನ್ಮನ ಇಷ್ಟಕ್ಕಷ್ಟೇ ಸೀಮಿತ ಮಾಡ್ಕೊಬಾರ್ದು. ಸೊ ನಾವು ಇದಕ್ಕಿಂತ ಮುಂದುವರೆದು ಭಗವಂತನಿಗೆ ಶರಣಾಗತರಾಗಿ ಭಗವಂತ ಏನು ತನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅವರ ಆದೇಶಗಳನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿದಾಗ ಸೊ ನಾವು ಭಗವಂತನ ಭಕ್ತರಾಗ್ತೀವಿ, ಆಗ ನಾವು ಕೂಡ ಮಹಾತ್ಮರಾಗಬಹುದು. ಸೊ ಈ ಮನುಷ್ಯ ಜನ್ಮ ಬಂದ್ಬಿಟ್ಟು ಈ ಭಗವಂತನ ಬಗ್ಗೆ ತಿಳ್ಕೊಳ್ಳೋಂಥದಕ್ಕೆ ನಮಗೆ ಸಿಕ್ಕಿದಂತೆ. ಜಿಜ್ಞಾಸು ಶ್ರೇಯ ಉತ್ತಮಂ. ಶ್ರೇಯ ಅಂತಂದರೆ ಸೊ ನಾವು ಶ್ರೇಯ ಮತ್ತು ಪ್ರೇಯ ಅಂತಂದರೆ ಇವಾಗ ಏನಾದರೂ ಒಂದು ಮಕ್ಕಳುಗಳು ಎಲ್ಲಾದರೂ ಆಟ ಆಡ್ತಾ ಇದ್ದಾವೆ ಅಂತಂದರೆ ಅದಕ್ಕೆ ತುಂಬ ಸಂತೋಷ ಸಿಗುತ್ತೆ ಆಟ ಆಡೋದ್ರಿಂದ. ಆದರೆ ತನ್ನ ದಿನಪೂರ್ತಿ ಆಟ ಆಡ್ತಾನೆ ಇದ್ದರೆ ಅದು ಜೀವನನ ವ್ಯರ್ಥ ಮಾಡ್ಕೊಳ್ಳುತ್ತೆ. ಸೊ ಅದು ತಂದೆ ತಾಯಿಗಳಿಗೆ ಗೊತ್ತದು. ಸೊ ಪೂರ್ತಿ ದಿನ ಮಕ್ಕಳುಗಳು ಆಟ ಆಡೋದು ಒಳ್ಳೆಯದಲ್ಲ, ಅವರು ಸ್ಕೂಲ್ಗೆ ಹೋಗಬೇಕು, ಅಲ್ಲಿ ಪಾಠ ಕಲಿಯಬೇಕು ಅಂತಂದ್ಬಿಟ್ಟೆಲ್ಲನು. ಆ ಮಕ್ಕಳುಗಳಿಗೆ ಏನಾದರೂ ಆಟ ಆಡೋದಕ್ಕೆ ತೊಡಗದಾಗ ಇಮಿಡಿಯೇಟಾಗಿ ಅದಕ್ಕೆ ಸುಖ ಸಿಗುತ್ತೆ. ಆ ಇಮಿಡಿಯೇಟಾಗಿ ಸುಖ ಸಿಗುತ್ತಲ್ಲ, ಇದನ್ನ ಪ್ರೇಯ ಅಂತ ಹೇಳ್ತಾರೆ. ಅದೇ ಅವರೇನಾದರೂ ಶಾಲೆಗಳಿಗೆ ಹೋಗಿ ಅಲ್ಲಿ ಅಭ್ಯಾಸ ಮಾಡಿ ಸೊ ಎಲ್ಲ ಕಲಿತು ವಿದ್ಯಾವಂತರಾದರೆ ಅವರು ಒಳ್ಳೆ ಕೆಲಸಕ್ಕೆ ಹೋದಾಗ ಅದು ಶ್ರೇಯ. ಸೊ ಅದೇ ರೀತಿ ನಾವು ಈ ಮನುಷ್ಯ ಜನ್ಮನ
ಈ ಶ್ರೇಯಕ್ಕೆ ನಾವು ಉಪಯೋಗಿಸ್ಬೇಕು. ಸೊ ಇಲ್ಲಿ ಇಂದಿನ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಹಾರಾಜ ಪರೀಕ್ಷಿತ ತನ್ನ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಭಗವಂತ ಅವನನ್ನು ರಕ್ಷಣೆ ಮಾಡ್ತಾನೆ. ಸೊ ತನ್ನ ತಾಯಿ ಉತ್ತರೆಯ ಗರ್ಭದಲ್ಲಿ ಇರಬೇಕಾದ್ರೆ ಅಶ್ವತ್ಥಾಮ ತನ್ನ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ನಮ್ಮ ಇಂದಿನ ಆಧುನಿಕ ಯುಗಗಳಿಗೂ ಮತ್ತು ಇಂದಿನ ಕಾಲದಲ್ಲಿದ್ದಂಥ ಅಸ್ತ್ರಗಳಿಗೂ ತುಂಬ ವ್ಯತ್ಯಾಸ ಇದೆ. ಸೊ ನಾವೇನಾದರೂ ಈಗ ಅಸ್ತ್ರಗಳನ್ನ ಬಿಡ್ತೀವಿ ಅಂತಂದರೆ ಅದು ನಾವು ಪರ್ಟಿಕ್ಯುಲರ್ ಪರ್ಸನ್ನ ನಾವು ಟಾರ್ಗೆಟ್ ಮಾಡೋದಕ್ಕಾಗೋದಿಲ್ಲ. ಸೊ ನಾವೆಲ್ಲಾದರೂ ಒಂದು ಬಾಂಬ್ ಹಾಕಿದರೆ ಅಲ್ಲಿ ಯಾರೆಲ್ಲ ಜನಗಳು ಇರ್ತಾರೆ ಎಲ್ಲರೂ ಸತ್ತೋಗ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಮಹಾಭಾರತದ ಯುದ್ಧದ ಸಮಯದಲ್ಲಿ ಈ ರೀತಿ ಇರಲಿಲ್ಲ. ಆ ಬ್ರಹ್ಮಾಸ್ತ್ರ ಯಾವ ರೀತಿ ಇತ್ತು ಅಂತಂದರೆ ಅದು ಪರ್ಟಿಕ್ಯುಲರ್ ನೀವೇನಾದರೂ ಒಬ್ಬ ವ್ಯಕ್ತಿನ ಸಾಯಿಸಬೇಕು ಅಂತಂದ್ಬಿಟ್ಟು ಏನಾದರೂ ಅದು ಅಸ್ತ್ರನ ಪ್ರಯೋಗ ಮಾಡಿದರೆ ಅದು ಆ ವ್ಯಕ್ತಿಗಷ್ಟೇ ಹೋಗ್ಬಿಟ್ಟು ಅದನ್ನು ನಾಶ ಮಾಡ್ತಾಯಿತ್ತು, ಅದನ್ನು ಸಾಯಿಸ್ತಾ ಇತ್ತು. ಸೊ ಇಲ್ಲಿ ಅಶ್ವತ್ಥಾಮ ಈ ಪಾಂಡವರ ಕುಟುಂಬದಲ್ಲಿ ಎಲ್ಲರನ್ನೂ ಅವರ ವಂಶಸ್ಥರನ್ನು ಸರ್ವನಾಶ ಮಾಡಬೇಕು ಅಂತಂದ್ಬಿಟ್ಟು ತೀರ್ಮಾನ ಮಾಡ್ತಾನೆ. ಸೊ ಎಲ್ಲ ಪಂಚಪಾಂಡವರ ಮಕ್ಕಳು, ಆ ದ್ರೌಪದಿಯ ಉಪ ಪಾಂಡವರು ಅಂತೇನು ಹೇಳ್ತಾ ಇದ್ರು, ಅವ್ರನ್ನೆಲ್ಲನೂ ಸೊ ಇಂದಿನ ದಿನದಲ್ಲಿ ಅಶ್ವತ್ಥಾಮ ಅವರ ಮಲಗಿರಬೇಕಾದ್ರೆ ತುಂಬ ಹೇಯವಾಗಿ ಅವರ ಶಿರಶ್ಛೇದನ ಮಾಡ್ತಾರೆ. ಅವರ ತಲೆಗಳನ್ನೆಲ್ಲನೂ ಕತ್ತರಿಸ್ಬಿಟ್ಟು ಬಂದು ದುರ್ಯೋಧನಿಗೆ ತೋರಿಸ್ತಾರೆ. ಈ ಉಪ ಪಾಂಡವರ ಈ ಎಲ್ಲ ಸಂಹಾರ ಮಾಡಿದ್ದಾದ್ಮೇಲೆ ಮತ್ತೆ ಅಶ್ವತ್ಥಾಮ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಉತ್ತೇರೆ ಗರ್ಭದಲ್ಲಿ ಒಂದು ಮಗು ಇದೆ, ಈ ಮಗುನು ಕೂಡ ನಾನು ಸಾಯಿಸಬೇಕು ಅಂತಂದ್ಬಿಟ್ಟು ತೀರ್ಮಾನ ಮಾಡ್ತೇನೆ. ಸೊ ಆಗ ಈ ಪರ್ಟಿಕ್ಯುಲರ್ ಆಗಿ ಈ ಉತ್ತರೆಯ ಗರ್ಭದಲ್ಲಿ ಇರೋಂಥ ಈ ಮಗುವಿನ ಸಂಹಾರಕ್ಕೋಸ್ಕರ ಅವನು ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಈ ಬ್ರಹ್ಮಾಸ್ತ್ರ ತನ್ನ ಕಡೆ ಬರ್ತಾ ಇರೋಂಥದ್ದನ್ನ ನೋಡಿದಂಥ ಉತ್ತರೆ ಕೂಡಲೇ ಕೃಷ್ಣನಿಗೆ ಶರಣಾಗತರಾಗ್ತಾರೆ ಮತ್ತು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಶ್ರೀಕೃಷ್ಣ ಸ್ವಯಂ ಆ ಉತ್ತರೆಯ ಗರ್ಭದ ಒಳಗಡೆ ಹೋಗ್ಬಿಟ್ಟು ಈ ಪರೀಕ್ಷಿತ್ ಮಹಾರಾಜನಿಗೆ ರಕ್ಷಣೆನ ಕೊಡ್ತಾರೆ. ಸೊ ನಾವಿಲ್ಲಿ ನೋಡ್ಬೋದು ಪರೀಕ್ಷಿತ್ ಮಹಾರಾಜ ಎಂಥ ಶ್ರೇಷ್ಠ ಭಕ್ತ ಅಂತಂದ್ಬಿಟ್ಟು. ಸೊ ತನ್ನನ್ನು ರಕ್ಷಣೆ ಭಗವಂತನೇ ಕೂಡ ಉತ್ತರೆಯ ಗರ್ಭದಲ್ಲಿ ಹೋಗ್ಬಿಟ್ಟು ಅವನ್ನ ರಕ್ಷಣೆ ಮಾಡ್ತಾರೆ. ಈ ಪರೀಕ್ಷಿತ ಅಂತಂದರೆ ಅವನ ಹೆಸರು ಬಂದ್ಬಿಟ್ಟು ಯಾವಾಗಲೂ ಹುಡುಕ್ತಾ ಇರೋಂಥದ್ದು ಪರೀಕ್ಷಿತ. ಅವನು ತನ್ನ ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಈ ಭಗವಂತನನ್ನು ದರ್ಶನ ಆಗುತ್ತೆ, ಆ ಭಗವಂತನನ್ನು ನೋಡ್ತಾರೆ. ಸೊ ಅವರು ಭಗವಂತನೇ ಸ್ವಯಂ ತನ್ನನ್ನು ಬಂದು ರಕ್ಷಣೆ ಮಾಡ್ತಾ ಇರೋಂಥದ್ದನ್ನ ನೋಡ್ತಾರೆ. ಆಗ ಅದನ್ನು ನೋಡಿದಂಥ ಪರೀಕ್ಷಿತ ತಾನು ಹುಟ್ಟಿದ ಮೇಲೆ ಈ ವ್ಯಕ್ತಿನ ಹುಡುಕ್ತಾ ಇರ್ತಾನೆ, ಎಲ್ಲಿದ್ದಾರೆ ಈ ವ್ಯಕ್ತಿ, ನನ್ನನ್ನು ರಕ್ಷಣೆ ಮಾಡಿದಂಥ ವ್ಯಕ್ತಿ ಎಲ್ಲಿದ್ದಾರೆ ಅಂತಂದ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಅವನಿಗೆ ಹೆಸರು ಬಂದ್ಬಿಟ್ಟು ಪರೀಕ್ಷಿತ. ಪರೀಕ್ಷಿತ ಮೀನ್ಸ್ ಎಕ್ಸಾಮೈನಿಂಗ್. ಸೊ ಯು ಆರ್ ಸರ್ಚಿಂಗ್ ಫಾರ್ ಕೃಷ್ಣ. ಈಗ ಇಲ್ಲಿ ಪರೀಕ್ಷಿತ ಮಹಾರಾಜ ಬೆಳೆದು ಯೌವನಕ್ಕೆ ಬಂದಿದ್ದಾನೆ. ಈ ಪಾಂಡವರೆಲ್ಲ ಬಂದ್ಬಿಟ್ಟು ತನ್ನ ಈ ಮೊಮ್ಮಗನಾದ ಪರೀಕ್ಷಿತನಿಗೆ ರಾಜ್ಯಭಾರನ ಅರ್ಪಿಸಿ ಅವರು ನಿವೃತ್ತಿಯನ್ನು ಪಡೆದಿದ್ದಾರೆ. ಸೊ ಈ ಸಮಯದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಹೊರಟು ದಂಡಯಾತ್ರೆ ಎತ್ತಿ ಹೋದಾಗ ಆಗ ಎಲ್ಲ ಕಡೆ ಅವನಿಗೆ ತುಂಬ ಗೌರವಗಳಿಂದ ಸ್ವಾಗತ ಸಿಗುತ್ತೆ. ಆಗ ಈ ಪಾಂಡವರ ಲೀಲೆಗಳು, ಭಗವಂತನ ಯಾವ ರೀತಿ ಶ್ರೀಕೃಷ್ಣ ಅವನನ್ನು ರಕ್ಷಣೆ ಮಾಡ್ದ ಅಂತಂದ್ಬಿಟ್ಟು ಎಲ್ಲನೂ ಜನಗಳು ಹೇಳ್ತಾ ಇರಬೇಕಾದ್ರೆ ಅದನ್ನು ಕೇಳಿಬಿಟ್ಟು ತುಂಬಾ ಸಂತೋಷ ಸಿಗುತ್ತೆ. ಸೊ ನಾವೇನಾದರೂ ಕೇಳಬೇಕು ಅಂತಂದರೆ, ಯಾರನ್ನಾದರೂ ಹೊಗಳಬೇಕು ಅಂತಂದರೆ ಅದು ಬಂದ್ಬಿಟ್ಟು ಭಗವಂತನ ವಿಚಾರವಾಗಿ, ಭಗವಂತನ ಭಕ್ತರ ವಿಚಾರವಾಗಿ ಇರಬೇಕು. ಸೊ ಇಲ್ಲದಿದ್ದರೆ ಅದು ಪ್ರಜಲ್ಪ ಆಗಿಬಿಡುತ್ತೆ. ಸೊ ನಾವು ಏನನ್ನೇ ಹೊಗಳಿದ್ರೂ ಕೂಡ ಅದು ಭಗವಂತ ಅಥವಾ ಅವ್ರ ಭಕ್ತರ ವಿಚಾರವಾಗಿರಬೇಕು. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ
ತನ್ನ ಪೂರ್ವಜರ ಪಾಂಡವರ ಮತ್ತು ತನ್ನನ್ನು ಕೃಷ್ಣ ಯಾವ ರೀತಿ ಉತ್ತರೆ ಗರ್ಭದಲ್ಲಿ ರಕ್ಷಣೆ ಮಾಡ್ದ ಅಂತಂದ್ಬಿಟ್ಟು ಕೇಳಿದಾಗ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಯಾರಾದರೂ ಹೊಗಳಿದ್ರೆ ಮತ್ತು ಈಗಿನ ಕಾಲದಲ್ಲಿ ಹೊಗಳಂಥದ್ದು ವ್ಯತ್ಯಾಸ ಏನು ಅಂತಂದರೆ, ಹಿಂದಿನ ಕಾಲದಲ್ಲಿ ಏನಾದರೂ ರಾಜರುಗಳನ್ನ ತುಂಬ ಗಣ್ಯ ವ್ಯಕ್ತಿಗಳನ್ನ ಹೊಗಳಿದ್ರೆ ಅದರಲ್ಲಿ ತುಂಬ ಸತ್ಯ ಸಂಗತಿಗಳಿರ್ತಿತ್ತು. ಅಲ್ಲಿ ಯಾರೂ ಸುಳ್ಳು ಹೇಳ್ತಾ ಇರಲಿಲ್ಲ. ಆ ರಾಜನನ್ನು ಸಂತೃಪ್ತಿ ಪಡಿಸೋದಕ್ಕೋಸ್ಕರ ತುಂಬ ಏನೋ ತಪ್ಪು ಎಲ್ಲ ಸುಳ್ಳೆಲ್ಲ ಹೇಳ್ತಾ ಇರಲಿಲ್ಲ. ಆದರೆ ಇಂದಿನ ಕಾಲದಲ್ಲಿ ಅವರ ಯಾವ ವ್ಯಕ್ತಿನ ನಾವು ಹೊಗಳಬೇಕೋ ಅವ್ರಿಗೆ ಅವರು ಅರ್ಹರಲ್ಲದಿದ್ರೂ ಕೂಡ ಅವರು ಸುಳ್ಳು ವಿಚಾರಗಳಿಂದ ಹೇಳ್ಬಿಟ್ಟು ನಾವು ಹೊಗಳ್ತೀವಿ. ಸೊ ಇದು ಒಂದು ವ್ಯತ್ಯಾಸ. ಮತ್ತು ಇನ್ನೊಂದು ವ್ಯತ್ಯಾಸ ಅಂತಂದರೆ, ಯಾರಾದರೂ ಆ ರಾಜನನ್ನು ಹೊಗಳಿದಾಗ ಅವನಿಗೆ ರಾಜರ ತುಂಬ ಬಹುಮಾನಗಳನ್ನು ಕೊಟ್ಬಿಟ್ಟು ಅವನ್ನ ಗೌರವಿಸ್ತಾ ಇದ್ರು. ಸೊ ಇಂದಿನ ಶ್ಲೋಕದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಪರೀಕ್ಷಿತ್ ಮಹಾರಾಜೆ ಅಂತಹ ವೈಭವಗಳನ್ನು ಆಡಿದ ಆ ಗಾಯಕರಿಂದ ರಾಜನು ಸಂತುಷ್ಟನಾಗಿ ಬಹಳ ಸಂತೋಷದಿಂದ ಕಣ್ಣರಳಿಸಿದನು. ಉದಾರ ಮನಸ್ಸಿನಿಂದ ಆತ ಅವನಿಗೆ ಬಹು ಬೆಲೆಯುಳ್ಳ ಆಭರಣಗಳನ್ನು ಹಾಗೂ ವಸ್ತ್ರಾದಿಗಳನ್ನು ದಾನ ಮಾಡಿದನು. ಸೊ ಆದರೆ ನಾವು ಇಂದಿನ ಕಾಲದಲ್ಲಿ ಯಾರಾದರೂ ರಾಜಕಾರಣಿಗಳನ್ನ ಅಥವಾ ಯಾರಾದರೂ ಒಬ್ಬ ಗಣ್ಯ ವ್ಯಕ್ತಿಗಳನ್ನ ನಾವೇನಾದರೂ ಹೊಗಳಿದ್ರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಆ ಹೊಗಳಿದಂಥವ್ರಿಗೆ ಏನೂ ಕೂಡ ಸಿಗೋದಿಲ್ಲ. ಆ ಥರ ಬಹುಮಾನಗಳನ್ನೇನು ಅವರು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಸೊ ಅಂತಹ ಸ್ವಾಗತ ಭಾಷಣ ಅರ್ಪಿಸಿದವರನ್ನು ಅದನ್ನು ಪಡೆಯುವ ಬಡಪಾಯಿ ಬಹುಮಾನಿಸುವುದಂತೂ ಅತಿ ವಿರಳ. ಸೊ ಭಗವಂತ ತನ್ನ ಭಕ್ತರನ್ನು ರಕ್ಷಣೆ ಮಾಡೋದಕ್ಕೆ ತುಂಬ ಹಲವಾರು ರೂಪಗಳಲ್ಲಿ ಬರ್ತಾನೆ. ಸೊ ಹಿಂದೆ ಒಂದು ಬಾರಿ ಪೃಷ್ಣಿ ಮತ್ತು ಸುತಪ ಸೊ ಕಾಡಿನಲ್ಲಿ ಸಹಸ್ರಾರು ವರ್ಷಗಳ ಕುಳಿತು ಭಗವಂತ ವಿಷ್ಣುವಿನ ಮೇಲೆ ತಪಸ್ಸು ಮಾಡ್ತಾ ಇರ್ತಾರೆ. ಆಗ ಭಗವಂತ ವಿಷ್ಣು ಪ್ರತ್ಯಕ್ಷನಾಗಿ ನಿಮ್ಗೇನಾದರೂ ವರ ಬೇಕು ಅಂದರೆ ಕೇಳಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಈ ಪೃಷ್ಣಿ ಮತ್ತು ಸುತಪ ಹೇಳ್ತಾರೆ, ನೀನೇ ನನ್ನ ಮಗುವಾಗಿ ಬರಬೇಕು ಅಂತಂದ್ಬಿಟ್ಟು ಅವರು ಇಚ್ಛೆ ವ್ಯಕ್ತಪಡಿಸ್ತಾರೆ. ಆಗ ಭಗವಂತ ಹೇಳ್ತಾರೆ, ನಾನು ನಿಮ್ಮ ಮಗುವಾಗಿ ಖಂಡಿತವಾಗ್ಲೂ ಬರ್ತೀನಿ, ಒಂದು ಬಾರಿ ಅಲ್ಲ 3 ಬಾರಿ ಬರ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಫಸ್ಟು ಬಂದ್ಬಿಟ್ಟು ಪೃಷ್ಣಿ ಗರ್ಭ ಆಗಿ ಬರ್ತಾರೆ ಅದೇ ಜನ್ಮದಲ್ಲಿ. ಮತ್ತು ಮುಂದಿನ ಜನ್ಮದಲ್ಲಿ ಭಗವಂತ ವಾಮನ ದೇವನಾಗಿ ಉಪೇಂದ್ರನಾಗಿ ಅದಿತಿ ಮತ್ತು ಕಶ್ಯಪ ಮುನಿಗಳಿಗೆ ಜನಿಸ್ತಾರೆ. ಸೊ ಇಂದಿನ ಶುಭ ದಿನ ಆ ವಾಮನ ದೇವನ ಜಯಂತಿ. ಸೊ ಆ ವಾಮನ ದೇವ ಬಂದಿದ್ದರು. ಸೊ ಮುಂದೆ 3ನೇ ಜನ್ಮದಲ್ಲಿ ಭಗವಂತ ಶ್ರೀಕೃಷ್ಣನಾಗಿ ವಸುದೇವ ಮತ್ತು ದೇವಕಿಯ ಗರ್ಭದಲ್ಲಿ ಜನಿಸ್ತಾರೆ. ಸೊ ಇಲ್ಲಿ ಭಗವಂತನ ಜನ್ಮಕ್ಕೂ ಮತ್ತು ನಮ್ಮ ಜನ್ಮಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾವ ರೀತಿ ಅಂತಂದರೆ, ಇಲ್ಲಿ ಭಗವಂತ ವಾಮನ ದೇವನಾಗಿ ಅದಿತಿಯ ಗರ್ಭದಲ್ಲಿ ಹುಟ್ಟಿದಾಗ ಅವರು ನಮ್ಮ ಥರ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಲಿಲ್ಲ. ನಾವೆಲ್ಲ ಸಾಮಾನ್ಯವಾಗಿ ಯಾವ ರೀತಿ ಹುಡ್ತೀವಿ ಅಂತಂದರೆ, ತುಂಬ ಹುಟ್ಟೋ ಸಮಯದಲ್ಲಿ ತುಂಬ ದುಃಖದಿಂದ ತುಂಬ ಅಳ್ತಾ ಹುಡ್ತೀವಿ. ಸೊ ಯಾವುದೇ ಮಗು ಹುಟ್ಟಿದ್ರೂ ಕೂಡ ನೋಡಿದರೆ ಅದು ಫಸ್ಟು ಅಳುತ್ತೆ. ಸೊ ಒಂದು ಮಗು ಅಳೋದಕ್ಕೆ ಶುರು ಮಾಡಿತ್ತು ಅಂತಂದರೆ ಮಗು ಹುಟ್ಟಿದೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಇಲ್ಲಿ ವಾಮನ ದೇವನ ಆವಿರ್ಭಾವ ಆದಾಗ ಆ ವಾಮನ ದೇವ ಅಳ್ತಾ ಇರಲಿಲ್ಲ, ಬದಲಿಗೆ ಅವನು ತುಂಬ ನಗ್ತಾ ಇದ್ದ, ತುಂಬ ಸಂತೋಷವಾಗಿ ಇದ್ದ. ಮತ್ತು ವಾಮನ ದೇವ ಯಾವ ರೀತಿ ಹುಟ್ಟಿದ್ದು ಅಂತಂದರೆ, ಅವನ ಕೈನಲ್ಲಿ ಶಂಖ, ಚಕ್ರ, ಗದ, ಪದ್ಮ ಇತ್ತು. ಅವನು ಸಾಕ್ಷಾತ್ ವಿಷ್ಣುವಿನ ರೂಪದಲ್ಲಿ ಜನ್ಮ ತಗೊಳ್ತಾರೆ. ಅದೇ ರೀತಿ ಅದಲ್ಲದೆ
ಅವನಿಗೆ ವಸ್ತ್ರಗಳು ಹಳದಿ ಬಣ್ಣದ ಪೀತಾಂಬರದಿಂದ ವಸ್ತ್ರಗಳು ಇರುತ್ತೆ, ಕೌಸ್ತುಭ ಮಣಿ. ಸೊ ಎಲ್ಲ ಇದರಿಂದ ಸಾಕ್ಷಾತ್ ವಿಷ್ಣುವಾಗೆ ಜನ್ಮ ತಗೊಳ್ತಾನೆ. ಆದರೆ ಸಾಮಾನ್ಯವಾಗಿ ನಾವು ಮನುಷ್ಯರು ಯಾವುದಾದ್ರೂ ವ್ಯಕ್ತಿ ಮಗು ಹುಟ್ಟಿದೆ ಅಂತ ನೋಡಿದರೆ, ಯಾವ ವ್ಯಕ್ತಿನ ಇಲ್ಲಿವರೆಗಾದ್ರೂ ಯಾವುದಾದ್ರೂ ಮಗು ತನ್ನ ಕೈನಲ್ಲಿ ಆಯುಧಗಳನ್ನು ಇಟ್ಕೊಂಡು ಜನನ ಮಾಡಿರೋಂಥದ್ದು ನೋಡಿದ್ದೀರಾ? ಸೊ ಅದು ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿ ಯಾವುದೇ ರೀತಿ ಮಗು ಏನಾದರೂ ಹುಟ್ಟುತ್ತೆ ಅಂತಂದರೆ ತುಂಬ ಅದು ಕಲ್ಮಶಗಳಿಂದ ಕೂಡಿರುತ್ತೆ, ಎಲ್ಲನೂ ರಕ್ತ ಕೂಡಿರುತ್ತೆ, ಮಲ ಮೂತ್ರಗಳಿಂದ ಕೂಡಿರುತ್ತೆ. ಅದನ್ನ ಮಗುನ ತೊಳೆದುಬಿಟ್ಟು ಶುದ್ಧಿ ಮಾಡಬೇಕು. ಆದರೆ ವಾಮನ ದೇವ ಆ ಥರ ಹುಟ್ಟಲಿಲ್ಲ. ಸೊ ವಾಮನ ದೇವ ಹುಟ್ಟಿದ್ದು ಬಂದ್ಬಿಟ್ಟು ಆಯುಧಗಳನ್ನು ಕೈನಲ್ಲಿ ಇಟ್ಕೊಂಡಿದ್ದ, ಆ ಜೊತೆಯಲ್ಲಿ ತುಂಬ ಪೀತಾಂಬರ ವಸ್ತ್ರಗಳನ್ನು ಧರಿಸಿ ಅವನು ಸಾಕ್ಷಾತ್ ವಿಷ್ಣುವಿನ ರೂಪದಲ್ಲಿ ಆವಿರ್ಭಾವ ಮಾಡ್ತಾನೆ. ಆಮೇಲೆ ತನ್ನ ತಂದೆ ತಾಯಿಯರ ಜೊತೆ ಸಂಭಾಷಣೆ ಮಾಡಿದಾದ್ಮೇಲೆ ಅವರಿಗೆ ರಿಮೈಂಡ್ ಮಾಡ್ತಾರೆ, ನೀವು ಹಿಂದಿನ ಕಾಲದಲ್ಲಿ ಸತ್ಯಯುಗದಲ್ಲಿ ನನ್ನನ್ನು ಕುರಿತು ತುಂಬ ತಪಸ್ಸು ಮಾಡಿದ್ರಿ, ಸುತಪ ಮತ್ತು ಪೃಶ್ನಿಯಾಗಿ. ಆ ತಪಸ್ಸಿನ ಪ್ರತಿಕ್ರಿಯೆಯಾಗಿ ನಾನು 2ನೇ ಬಾರಿ ನಿಮ್ಮ ಮಗುವಾಗಿ ಹುಟ್ಟಿದ್ದೀನಿ ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಮತ್ತು ಅವರು ವಾಮನನ ರೂಪದಲ್ಲಿ ಬರ್ತಾರೆ. ಸೊ ಈ ರೀತಿ ಬಂದಂಥ ವಾಮನ ದೇವ ತನ್ನ ಚಿಕ್ಕ ಮಗುವಾಗಿ ಬ್ರಾಹ್ಮಣನ ಪುತ್ರನಾಗಿ ಆವಿರ್ಭವಿಸ್ತಾನೆ. ಆಗ ಅಲ್ಲಿ ಬಲಿ ಮಹಾರಾಜ ತನ್ನ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಾನೆ. ಬಲಿ ಮಹಾರಾಜ ಪ್ರಹ್ಲಾದನ ಮೊಮ್ಮಗ. ಸೊ ಇವನು ರಾಕ್ಷಸ ಕುಟುಂಬದಲ್ಲಿ ಹುಟ್ಟಿರ್ತಾನೆ. ಇವನು ಇಡೀ ವಿಶ್ವನೇ, ಈ ಪ್ರಪಂಚನೆಲ್ಲನೂ ಅವನು ಆಳ್ತಾ ಇರ್ತಾನೆ. ದೇವತೆಗಳನ್ನೆಲ್ಲ ಸೋಲಿಸ್ಬಿಟ್ಟು ಈ ಎಲ್ಲ 3 ಲೋಕಗಳಿಗೆ ಇವನೇ ಒಡೆಯನ್ನಾಗಿರ್ತಾನೆ. ಅಂಥ ಸಮಯದಲ್ಲಿ ಈ ವಾಮನ ದೇವ ತನ್ನ ಅದಿತಿಯ ಆಸೆಯನ್ನು ಈಡೇರಿಸೋದಕ್ಕೋಸ್ಕರ, ತನ್ನ ತಾಯಿಯ ಆಸೆಯನ್ನು ಈಡೇರಿಸೋದಕ್ಕೋಸ್ಕರ ಅಲ್ಲಿ ವಾಮನ ದೇವನಾಗಿ ಬಂದು ಈ ಎಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಂಥ ಜಾಗಕ್ಕೆ ಅವನು ಹೋಗ್ತಾನೆ. ಬಲಿ ಮಹಾರಾಜ ಮಾಡಿದಂಥ ಜಾಗಕ್ಕೆ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿದಂಥ ಕೂಡಲೇ ಎಲ್ಲ ಪುರೋಹಿತರುಗಳು ಅವರ ಪ್ರಭಾವ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಆ ಬ್ರಾಹ್ಮಣ ಈ ವಾಮನ ಪ್ರಭಾವ ನೋಡಿಬಿಟ್ಟು ತುಂಬ ಇವರು ವಾಮನ ದೇವ ವಿಜೃಂಭಿಸ್ತಾ ಇರ್ತಾರೆ. ಸೊ ಅದನ್ನು ನೋಡ್ತಿದ್ದಂಗೆ ಇಮಿಡಿಯೇಟಾಗಿ ಎಲ್ಲರೂ ಕೂಡ ಅವ್ರು ಎದ್ದು ಅವರಿಗೆ ಗೌರವನ ಕೊಡ್ತಾರೆ. ಸೊ ಈ ಸಮಯದಲ್ಲಿ ಅಲ್ಲಿ ಶುಕ್ರಾಚಾರ್ಯರು ಕೂಡ ಅವರು ಬಲಿ ಮಹಾರಾಜನ ಗುರುಗಳು ಅಲ್ಲಿರ್ತಾರೆ. ಈ ಬ್ರಾಹ್ಮಣನ ರೂಪದಲ್ಲೇ ಬಂದಂಥ ವಾಮನ ದೇವ ಈ ಬಲಿ ಮಹಾರಾಜನಲ್ಲಿ ಕೇಳ್ತಾರೆ, ನಾನು ಈ ಬ್ರಾಹ್ಮಣನಾಗಿ ಬಂದಿದ್ದೀನಿ, ನನಗೇನಾದರೂ ದಾನ ಕೊಡ್ತೀಯಾ ಅಂತಂದ್ಬಿಟ್ಟು ಕೇಳ್ತಾರೆ. ಆ ಸಮಯದಲ್ಲಿ ಬಲಿ ಮಹಾರಾಜ ಕೇಳ್ತಾರೆ, ನೀನು ಏನು ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಈ ವಾಮನ ದೇವ ಹೇಳ್ತಾರೆ, ನನಗೆ ಜಸ್ಟ್ 3 ಹೆಜ್ಜೆ ಜಾಗ ಸಾಕು, ಆ ಜಾಗನ ಕೊಟ್ಟರೆ ಸಾಕು ನನಗೆ, ಬಿಕಾಸ್ ನಾನು ಬಡ ಬ್ರಾಹ್ಮಣ ಬ್ರಹ್ಮಚಾರಿ, ನನಗೇನು ಸಂಪತ್ತಿನ ಆಸೆ ಏನಿಲ್ಲ, 3 ಸ್ಟೆಪ್ಸ್ ಜಾಗ ಮಾತ್ರ ಕೊಡು ಅಂತಂದ್ಬಿಟ್ಟು ಕೇಳ್ತಾರೆ. ಆ ಸಮಯದಲ್ಲಿ ಖಂಡಿತವಾಗಲಿ ಕೊಡ್ತೀನಿ ಅಂತಂದ್ಬಿಟ್ಟು ಈ ಬಲಿ ಮಹಾರಾಜ ಆಶ್ವಾಸನೆ ಕೊಡ್ತಾನೆ. ಆಶ್ವಾಸನೆ ಕೊಡ್ತಿದ್ದಂಗೆ ಅಲ್ಲೇ ಇದ್ದಂಥ ಶುಕ್ರಾಚಾರ್ಯರು ಅದನ್ನ ನೋಡಿಬಿಟ್ಟು ಅವನಿಗೆ ತುಂಬ ದುಃಖ ಆಗಿಬಿಡುತ್ತೆ. ಅವನಿಗೆ ಗೊತ್ತಿರುತ್ತೆ ಈ ವಾಮನ ದೇವ ಸಾಕ್ಷಾತ್ ವಿಷ್ಣುನೇ ಅಂತಂದ್ಬಿಟ್ಟು. ಆ ಸಮಯದಲ್ಲಿ ಆ ಶುಕ್ರಾಚಾರ್ಯ ಈ ಬಲಿ ಮಹಾರಾಜನಿಗೆ ಪ್ರಚೋದಿಸ್ತಾರೆ. ನೀನು ಏನು ಮಾತು ಕೊಟ್ಟಿದ್ರು ಕೂಡ ಇದನ್ನು ನೀವು ಮಾತನ್ನ ಹಿಂಪಡ್ಕ. ಈ ವಾಮನ ದೇವನಿಗೆ ಏನಾದರೂ ಈ 3 ಹೆಜ್ಜೆ ದಾನ ನೀವೇನಾದರೂ ಕೊಟ್ಟರೆ ಅದನ್ನು ಇಡೀ ನಿನ್ನ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಹೋಗ್ಬಿಡ್ತಾನೆ. ಇದರಿಂದ ನೀನು ಯಾವುದಾದ್ರೂ ತಮಾಷೆಗಾಗಲಿ ಅಥವಾ ಏನಾದರೂ ಸಂಕಷ್ಟದ ಸಮಯದಲ್ಲಿ ಏನಾದರೂ ದಾನ ಕೊಟ್ಟಿದ್ನ ಅದನ್ನ ಹಿಂಪಡ್ಕೊಬೋದು ತತ್ವಶಾಸ್ತ್ರಗಳ ಪ್ರಕಾರ ಅಂತಂದ್ಬಿಟ್ಟು ಅವನಿಗೆ
ಸೊ ಬಲಿ ಮಹಾರಾಜನಿಗೆ ಶುಕ್ರಾಚಾರ್ಯರು ಹೇಳ್ತಾರೆ. ಆ ಸಮಯದಲ್ಲಿ ಬಲಿ ಮಹಾರಾಜರು ಹೇಳ್ತಾರೆ, ಭೂಮಿ ತಾಯಿ ಎಂಥ ಭಾರ ಬೇಕಾದರೂ ಸಹಿಸ್ಕೊಂತಾರೆ, ಆದರೆ ಯಾರು ಸುಳ್ಳನ್ನು ಹೇಳ್ತಾರೆ ಅಂಥವ್ರನ್ನ ಭಾರ ಮಾತ್ರ ಅದು ಸಹಿಸೋದಿಲ್ಲ. ಸೊ ನಾನು ವಾಮನ ದೇವನಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಮತ್ತೆ ಅದನ್ನು ನಾನು ವಾಪಸ್ಸು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಕೂಡ ಹಿಂದೆ ನೀವು ಎಲ್ಲ ಹೇಳ್ಕೊಟ್ಟಿದ್ರಿ, ನಾವೇನಾದರೂ ವಿಷ್ಣು ಏನಾದರೂ ಇದ್ದರೆ ನಾವೆಲ್ಲ ನಮ್ಮ ಸರ್ವ ಸಂಪತ್ತನ್ನು ಕೂಡ ವಿಷ್ಣುವಿಗೆ ಸಮರ್ಪಿಸಬೇಕು ಅಂತಂದ್ಬಿಟ್ಟು ನೀವೆಲ್ಲ ಹೇಳಿದ್ರಿ. ಬಟ್ ಇವಾಗ ನೀವು ಬೇರೆ ರೀತಿ ಹೇಳ್ತಾ ಇದ್ದೀರಾ. ಸೊ ಅಂಥ ವಿಷ್ಣುನೇ ನಮ್ಮ ಮುಂದೆ ಬಂದಿರಬೇಕಾದ್ರೆ ಅವನು ನಮ್ಮ ಸಂಪತ್ತನ್ನು ತಗೊಂಡ್ರೆ ನಮಗೇನು ಕೊರತೆ ಇಲ್ಲ. ಸೊ ಎಲ್ಲ ವಿಷ್ಣುವಿಗೆ ಸೇರಿದ್ದು. ಸೊ ನಾನು ಅವನಿಗೆ ದಾನ ಖಂಡಿತವಾಗ್ಲೂ ಮಾಡ್ತೀನಿ ಅಂತಂದ್ಬಿಟ್ಟು ಅವನು ತನ್ನ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ವಾಮನ ದೇವನಿಗೆ ದಾನ ಮಾಡೋದಕ್ಕೆ ತೀರ್ಮಾನ ಮಾಡ್ತಾನೆ. ಸೊ ಜನರಲ್ಲಿ ದಾನ ಮಾಡಬೇಕು ಅಂತಂದರೆ ಒಂದ್ಸಲಿ ಮಾತು ಕೊಟ್ಟಿದ ಮೇಲೆ ನೀರನ್ನು ಅವರ ಕೈ ಮೇಲೆ ಹಾಕ್ಬಿಟ್ಟು ಅದ್ರ ಮೂಲಕ ಅದನ್ನು ದಾನನ ಕೊಡ್ತಾಯಿದ್ರು. ಆ ಸಮಯದಲ್ಲಿ ಈ ಕಮಂಡಲು ಮೂಲಕ ನೀರನ್ನು ಹಾಕ್ತಾ ಇರಬೇಕಾದ್ರೆ ಈ ಶುಕ್ರಾಚಾರ್ಯರು ಒಂದು ದುಂಬಿಯಾಗಿ ಬಂದ್ಬಿಟ್ಟು ಅಲ್ಲಿ ಕಮಂಡಲ್ನಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ನೀರು ಬರೋದ ಥರ ಇದು ಮಾಡ್ತಾರೆ. ಆ ಟೈಮ್ನಲ್ಲಿ ಬಲಿ ಮಹಾರಾಜನ ಚುಚ್ಚಿಬಿಟ್ಟು ಅದನ್ನು ಆ ಶುಕ್ರಾಚಾರ್ಯರ ಮಾತಿನ ವಿರೋಧವಾಗಿ ಆ ಬಲಿ ಮಹಾರಾಜನು ವಾಮನ ದೇವನಿಗೆ ದಾನ ಕೊಡ್ತಾರೆ. ಈ ದಾನವನ್ನು ಪಡೆದಂತಹ ವಾಮನ ದೇವ ಬಲಿ ಮಹಾರಾಜನಿಗೆ ತನ್ನ ನಿಜ ರೂಪನ ತೋರಿಸ್ತಾನೆ. ತನ್ನ ವಿಶ್ವರೂಪನ ಬಲಿ ಮಹಾರಾಜನಿಗೆ ತೋರಿಸ್ತಾರೆ. ಆ ವಿಶ್ವರೂಪ ತೋರಿಸಿದಾಗ ಆ ವಿಶ್ವರೂಪ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಅವನು ಇಡೀ ಒಂದು ಪಾದದಲ್ಲಿ ಎಲ್ಲ ತನ್ನ ಲೋವರ್ ಪ್ಲಾನೆಟರಿ ಸಿಸ್ಟಮ್, ಕೆಳಗಡೆ ಏನಿಲ್ಲ ಇದೆ, ಪಾತಾಳ ಲೋಕ, ಭೂಲೋಕ ಎಲ್ಲವನ್ನು ಕವರ್ ಮಾಡಿಬಿಡ್ತಾನೆ ಒಂದು ಹೆಜ್ಜೆನಲ್ಲಿ. ಮತ್ತು ಇನ್ನೊಂದು ಹೆಜ್ಜೆನಲ್ಲಿ ಮೇಲ್ಲೋಕನ ಸ್ವರ್ಗಲೋಕಗಳು ಅಂಟಿಲ್ ಬ್ರಹ್ಮಲೋಕದ ತನಕ ಎಲ್ಲನೂ ಕವರ್ ಮಾಡ್ತಾನೆ. ಸೊ ಅವನ ಬಲಿ ಮಹಾರಾಜ ಏನು ಎಲ್ಲ ತನ್ನ ಒಡೆಯನಾಗಿದ್ದ ಆ ಎಲ್ಲ ಸಂಪತ್ತನ್ನು 2 ಹೆಜ್ಜೆ ಇದರಲ್ಲಿ ಈ ವಾಮನ ದೇವ ಕವರ್ ಮಾಡ್ತಾರೆ. ಸೊ 2 ಹೆಜ್ಜೆನಲ್ಲಿ ಈ ಭಗವಂತ ಇದನ್ನ ಆಕ್ರಮಿಸಿದ ಮೇಲೆ ಅವನು 3ನೇ ಹೆಜ್ಜೆ ನಾನು ಎಲ್ಲಿ ಇಡಲಿ ಅಂತಂದ್ಬಿಟ್ಟು ಕೇಳ್ತಾರೆ. ಸೊ ಆ ಸಮಯದಲ್ಲಿ ಈ ಗರುಡ ದೇವರು ಅಲ್ಲೇ ಇರ್ತಾರೆ. ಆ ಗರುಡರು ಈ ಬಲಿ ಮಹಾರಾಜನನ್ನು ತನ್ನ ವರುಣ ಹಗ್ಗದಿಂದ ಬಂಧಿಸಿದಾಗ ಆ ಸಮಯದಲ್ಲಿ ಈ ಭಗವಂತ ಕೇಳ್ತಾನೆ, ನಾನು ಎಲ್ಲಿ ಇಡಲಿ 3ನೇ ಹೆಜ್ಜೆ. ಸೊ ಆಗ ಈ ಬಲಿ ಮಹಾರಾಜನಿಗೆ ತುಂಬ ಸಂಕೋಚ ಆಗುತ್ತೆ. ತನ್ನ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ, ಭಗವಂತ ಅವನಿಗೆ ನಾನು ಮಾತು ಕೊಟ್ಟಿದ್ದೀನಿ, 3 ಹೆಜ್ಜೆ ಜಾಗ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದೀನಿ, ಆದರೆ ಇವಾಗ ನಾನು ನನ್ನ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ. ಆಮೇಲಿಂದ ತುಂಬ ಯೋಚನೆ ಮಾಡಿದ್ದಾದಮೇಲೆ ಆಮೇಲೆ ಕೊನೆಯಲ್ಲಿ ಹೇಳ್ತಾನೆ, ನೀನು 3ನೇ ಹೆಜ್ಜೆನ ನನ್ನ ತಲೆ ಮೇಲೆ ಇಟ್ಬಿಡು. ಸೊ ಅಂತಂದ್ಬಿಟ್ಟು ಅವನ ಎಲ್ಲ ಸಂಪತ್ತನ್ನು ತನ್ನ ಸ್ವಂತ ದೇಹನೂ ಕೂಡ ಭಗವಂತನಿಗೆ ಅರ್ಪಿಸ್ತಾನೆ. ಸೊ ಈ ರೀತಿ ನಾವು ಭಗವಂತನ ಸೇವೆ ಮಾಡೋದಕ್ಕೆ ನವವಿಧ ಭಕ್ತಿಯಿಂದ ಭಗವಂತನ ಆರಾಧಿಸ್ಬೋದು. ಸೊ ಅದು ನಮ್ಮ ಭಗವಂತನ ಭಕ್ತಿ ಶ್ರವಣದಿಂದ ಸ್ಟಾರ್ಟ್ ಆಗುತ್ತೆ. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಸೊ ಈ ರೀತಿ 9 ವಿಧಗಳಲ್ಲಿ ಭಗವಂತನನ್ನು ಆರಾಧಿಸ್ಬೋದು. ಇಲ್ಲಿ ಬಲಿ ಮಹಾರಾಜನು ತನ್ನಲ್ಲಿದ್ದಂಥ ಎಲ್ಲ ಸಂಪತ್ತನ್ನು ಭಗವಂತನಿಗೆ ಸಮರ್ಪಿಸುವುದರ ಮೂಲಕ ಅವನು ತನ್ನ ಶ್ರೇಷ್ಠ ಭಕ್ತ ಅಂತಂದ್ಬಿಟ್ಟು ಅಲ್ಲಿ ಪ್ರದರ್ಶಿಸ್ತಾನೆ. ಆ ಸಮಯದಲ್ಲಿ
ತನ್ನ ತಾತ ಪ್ರಹ್ಲಾದರು ಕೂಡ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಸೊ ಆ ಬಲಿ ಮಹಾರಾಜನನ್ನು ನೋಡಿ, ಸೊ ಈ ರೀತಿ ವಿಷ್ಣುವಿನ ನಿನಗೆ ತುಂಬ ಒಳ್ಳೆಯದಾಗಿದೆ, ಸೊ ಅವರೆಲ್ಲನೂ ಬಂದ್ಬಿಟ್ಟು ನಿಮ್ಮ ಸಂಪತ್ತನ್ನೆಲ್ಲನೂ ತೆಗೆದುಕೊಂಡು ನಿಮಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ಅಂತಂದ್ಬಿಟ್ಟು ಅವನಿಗೆ ತುಂಬಾ ಖುಷಿಯಾಗುತ್ತೆ ಆ ಪ್ರಹ್ಲಾದ ಮಹಾರಾಜನಿಗೆ. ಆ ಸಮಯದಲ್ಲಿ ಭಗವಂತ ವಾಮನ ದೇವ ಈ ಬಲಿ ಮಹಾರಾಜನಿಗೆ ಹೇಳ್ತಾರೆ, ನೀನು ಪಾತಾಳ ಲೋಕಕ್ಕೆ ಹೋಗು, ಅದು ಸ್ವರ್ಗ ಲೋಕಗಳಿಗಿಂತ ತುಂಬ ಜಾಸ್ತಿ ಸುಖ ಇದೆ ಅಲ್ಲಿ, ನೀವು ಅಲ್ಲಿ ಜೀವನ ಮಾಡ್ಬೋದು ಅಂತಂದ್ಬಿಟ್ಟು ಅವನಿಗೆ ಆದೇಶ ಕೊಡ್ತಾರೆ. ಆ ತನ್ನ ಭಕ್ತ ಈ ಬಲಿ ಮಹಾರಾಜನ ಸಮರ್ಪಣೆಯನ್ನು ಮೆಚ್ಚಿದಂಥ ಈ ವಾಮನ ದೇವ ಆ ಬಲಿ ಮಹಾರಾಜನ ಜೊತೆಯಲ್ಲಿ ಅವನ ದ್ವಾರಪಾಲಕನಾಗಿ ಸೊ ಇರೋದಕ್ಕೆ ಅವನು ಒಪ್ಕೊಳ್ತಾನೆ. ಸೊ ಈಗಲೂ ಕೂಡ ಆ ಪಾತಾಳ ಲೋಕದಲ್ಲಿ ಸುತಳ ಅಂತಂದ್ಬಿಟ್ಟು ಒಂದು ಪ್ಲ್ಯಾನೆಟ್ನಲ್ಲಿ ಬಲಿ ಮಹಾರಾಜ ಇವಾಗಲೂ ಕೂಡ ಅವರು ಅಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಅಲ್ಲಿ ವಾಮನ ದೇವ ಅವರು ದ್ವಾರಪಾಲಕರಾಗಿ ಇದ್ದಾರೆ. ಆ ಬಲಿ ಮಹಾರಾಜನ ರಕ್ಷಣೆಗೋಸ್ಕರ ಈ ಶ್ರೀಕೃಷ್ಣ ವಾಮನ ದೇವ ತನ್ನ ಸ್ವಂತ ಆಯುಧ ಚಕ್ರವನ್ನು ಕೂಡ ಅವನಿಗೆ ಮೀಸಲಾಗಿಟ್ಟಿದ್ದಾನೆ. ಅವನು ಬಲಿ ಮಹಾರಾಜನನ್ನು ಯಾರೇ ಏನು ತೊಂದರೆ ಕೊಡೋದಕ್ಕಾಗೋದಿಲ್ಲ. ಸೊ ಅವ್ರೇನಾದರೂ ತೊಂದರೆ ಕೊಟ್ಟರೆ ಅದು ಭಗವಂತನ ಚಕ್ರ ಅವನನ್ನು ಸರ್ವನಾಶ ಮಾಡುತ್ತೆ. ಸೊ ಈ ರೀತಿ ಭಗವಂತನ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನಿಗೆ ನಾವು ನಮ್ಮಲ್ಲಿರೋಂಥ ಸಂಪತ್ತನ್ನು ಅಥವಾ ನಮ್ಮಲ್ಲಿರೋಂಥ ಎಲ್ಲ ಏನೇ ನಮ್ಮಲ್ಲಿರೋಂಥದ್ದನ್ನು ಅದನ್ನು ಸಮರ್ಪಣವಾಗಿ ನಾವು ಮಾಡಬೇಕು. ಸೊ ಈ ರೀತಿ ನಾವೇನಾದರೂ ಭಗವಂತನಿಗೆ ಸಮರ್ಪಿಸಿದರೆ ನಾವು ಯಾರೂ ಲೂಸರ್ ಅಲ್ಲ. ಸೊ ನಮಗೆ ಭಗವಂತ ನಮಗೆ ತುಂಬಾ ಜಾಸ್ತಿ ನಮಗೆ ವಾಪಸ್ ಕೊಡ್ತಾನೆ. ಸೊ ಈ ರೀತಿ ಭಗವಂತನ ಭಕ್ತನಾಗಬೇಕು ಅಂತಂದರೆ ಸೊ ನಾವು 9 ವಿಧಗಳಲ್ಲಿ ನಾವು ಭಗವಂತನ ಭಕ್ತರಾಗ್ಬೋದು. ಸೊ ಇದು ಮೊದಲನೇದು ಬಂದ್ಬಿಟ್ಟು ಶ್ರವಣಂ ಕೀರ್ತನಂ. ನೆಕ್ಸ್ಟು ಶ್ರವಣಂ ಅಂತಂದರೆ ನಾವು ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋಂಥದ್ದು. ಸೊ ನಾವಿಲ್ಲಿ ಶ್ರೀಮದ್ ಭಾಗವತ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಭಗವಂತನ ಸೇವೆ, ಇದು ಶ್ರವಣ. ಸೊ ಇದು ಕೂಡ ಭಕ್ತಿ ಸೇವೆ. ಮತ್ತು ಕೀರ್ತನ, ಮತ್ತು ಭಗವಂತನ ಬಗ್ಗೆ ಬೇರೆಯವ್ರಿಗೆ ಹೇಳೋವಂಥದ್ದು. ಸೊ ಹರೇ ಕೃಷ್ಣ ಮಹಾಮಂತ್ರನೂ ಕೂಡ ನಾವು ಕೇಳಿದರೂ ಕೂಡ ಅದು ಕೂಡ ಭಗವಂತನ ಭಕ್ತಿ ಸೇವೆ. ಸೊ ನಾವು ಈ ಕಲಿಯುಗದಲ್ಲಿ ತುಂಬ ಸುಲಭನಾಗ ಮಾಡೋಂಥ ಭಕ್ತಿ ಸೇವೆ ಅಂತಂದರೆ ಭಗವಂತನ ನಾಮಸ್ಮರಣೆ ಮಾಡೋಂಥದ್ದು. ಸೊ ಅವನ ಹೆಸರನ್ನು ಹೇಳಿ ಮತ್ತು ಕೇಳಿಸ್ಕೊಳ್ಳೋದು, ಇದು ಅತ್ಯಂತ ಸುಲಭನಾದಂಥ ಸರಳವಾಗಿ ಮಾಡೋಂಥ ಸುಲಭ ವಿಧಾನ. ಸೊ ಇದನ್ನು ಶ್ರೀಲ ಪ್ರಭುಪಾದರು ನಮಗೆಲ್ಲರೂ ಕೂಡ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜನನ್ನು ಯಾವ ರೀತಿ ಭಗವಂತ ತನ್ನ ಸ್ವಂತ ಸ್ವಯಂ ಉತ್ತರೆ ಗರ್ಭದಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಕಾಪಾಡಿದ್ರೋ ಅದೇ ರೀತಿ ನಾವು ಶ್ರೀಲ ಪ್ರಭುಪಾದರ ಜೀವನದಲ್ಲಿ ನೋಡ್ಬೋದು. ಶ್ರೀಲ ಪ್ರಭುಪಾದರು ಅಮೇರಿಕಕ್ಕೆ ಹೋಗಬೇಕಾದ್ರೆ ಹಡಗಿನಲ್ಲಿ ಯಾರೂ ಕೂಡ ಅವ್ರಿಗೆ ಜೊತೆಯಲ್ಲಿ ಇರೋದಿಲ್ಲ, ಅವ್ರಿಗೆ ಎಲ್ಪ್ ಮಾಡೋದಕ್ಕೋಸ್ಕರ. ಅವರು ಒಬ್ಬರೇ ಅವರು ತನ್ನ ಗುರುಗಳ ಆದೇಶನ ಪಾಲಿಸೋದಕ್ಕೋಸ್ಕರ ಅಮೇರಿಕಕ್ಕೆ ಹೋಗ್ತಾರೆ. ಅಮೇರಿಕಕ್ಕೆ ಹೋಗಬೇಕಾದ್ರೆ ಆ ಹಡಗಿನಲ್ಲಿ 2 ಬಾರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವರಿಗೆ ಹೃದಯಾಘಾತ ಆಗುತ್ತೆ, ಅವರು ತುಂಬ ಶಕ್ತಿ ಕುಂದು ಹೋಗ್ತಾರೆ. ಅಂಥ ಸಮಯದಲ್ಲೂ ಕೂಡ ಅವರು ಭಗವಂತನ ಇಲ್ಲದಂಥ ಅವರ ಶಕ್ತಿ, ಅವರ ಭಗವಂತನ ಬಗ್ಗೆ ಅಂತ ನಂಬಿಕೆ ಅವರು ಶ್ರೀಲ ಪ್ರಭುಪಾದರಲ್ಲಿ ಕಡಿಮೆ ಆಗೋದಿಲ್ಲ. ಅವರು ಈ 2ನೇ ಹಾರ್ಟ್ ಅಟ್ಯಾಕ್ ಆದಾಗ, ಆ ಹೃದಯಾಘಾತ ಆದಾಗ ಅವ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ. ಸೊ ನಾನು ಇಲ್ಲಿ ನನ್ನ ಗುರುಗಳ ಆದೇಶವನ್ನು ಪೂರ್ಣ ಮಾಡೋದಕ್ಕೆ ನಾವು ಬರ್ತಾ ಇದ್ದೀನಿ. ಸೊ ನೀನು ನನಗೆ ಎಲ್ಪ್ ಮಾಡೋದಿದ್ರೆ ನೀನು ಕೂಡ ಎಲ್ಪ್ ಮಾಡಬಹುದು ಅಷ್ಟೇ. ಸೊ ಅಂತಂದ್ಬಿಟ್ಟು ಅವ್ರದ್ದು ನಾವು ಪ್ರತಿನಿತ್ಯ ಹಾಡನ್ನು ಕೂಡ ಇವತ್ತು ಇಲ್ಲಿ ಆಡ್ತೀವಿ ನಮ್ಮ ದೇವಸ್ಥಾನದಲ್ಲಿ. ಅಲ್ಲಿ ಪ್ರಭುಪಾದರು ತುಂಬ ಹಾಡಿನಲ್ಲಿ ಭಗವಂತನ ಚೆನ್ನಾಗಿ ಹೊಗಳುತ್ತಾರೆ. ಆ ಸಮಯದಲ್ಲಿ
ಆ ರಾತ್ರಿ 2ನೇ ಹೃದಯಾಘಾತ ಆದಂಥ ಸಮಯದಲ್ಲಿ ಶ್ರೀಲ ಪ್ರಭುಪಾದರ ಕನಸಿನಲ್ಲಿ ಈ ಭಗವಂತ ಬರ್ತಾನೆ. ಆ ಭಗವಂತ ಹಲವಾರು ರೂಪದಲ್ಲಿ ಬರ್ತಾನೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಈ ರೀತಿ ಹಲವಾರು ರೂಪದಲ್ಲಿ ಭಗವಂತ ಸ್ವಯಂ ಬಂದು ಆ ಹಡಗನ್ನು ಅವನೇ ಚಾಲಿಸ್ತಾ ಇರ್ತಾನೆ. ಸೊ ಈ ರೀತಿ ಭಗವಂತ ಸ್ವಯಂ ಬಂದ್ಬಿಟ್ಟು ಆ ಪ್ರಭುಪಾದರಿಗೆ ಆಶ್ವಾಸನೆ ಕೊಡ್ತಾರೆ. ಸೊ ಈ ರೀತಿ ಪ್ರಭುಪಾದರು ಅಮೇರಿಕಕ್ಕೆ ಹೋಗ್ತಾರೆ. ಅಮೇರಿಕಕ್ಕೆ ಹೋಗಿ ಅವರಲ್ಲಿ ಇದ್ದಿದ್ದು ಜಸ್ಟ್ ಕೃಷ್ಣನ ನಾಮಸ್ಮರಣೆ ಮಾತ್ರ, ಅವರು ನಾಮಸ್ಮರಣೆಯ ಮೇಲಿದ್ದಂಥ ನಂಬಿಕೆ. ಸೊ ಆ ಥಾಮ್ಸ್ಕಿನ್ ಸ್ಕ್ವೇರ್ ಪಾರ್ಕ್ ಅಲ್ಲಿ ಹೋದಾಗ ಅಲ್ಲಿ ಜಸ್ಟ್ ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನೆ ಮಾಡ್ತಾ ಇರ್ತಾರೆ. ಆ ಕೀರ್ತನೆಯಿಂದ ಇಡೀ ಎಲ್ಲ ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಆ ಭಗವಂತನ ಭಕ್ತರಾಗೋ ಥರ ಇದು ಮಾಡ್ತಾರೆ. ಸೊ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲೂ ಕೂಡ ಈ ಹರೇ ಕೃಷ್ಣ ಮಹಾಮಂತ್ರನ ದಿನನಿತ್ಯ ನಾವು ಜಪ ಮಾಡೋದ್ರಿಂದ, ಭಗವಂತನ ನಾಮಸ್ಮರಣೆನ ಕೇಳೋದ್ರಿಂದ ಸೊ ನಾವು ನಮ್ಮ ಜೀವನನ ಸಾರ್ಥಕ ಮಾಡ್ಕೊಂಬೋದು, ಮತ್ತು ನಾವು ಕೂಡ ಮಹಾತ್ಮರಾಗ್ಬೋದು. ಸೊ ಇಲ್ಲಿ ನಾವು ಇಂದಿನ ಶ್ಲೋಕದಲ್ಲಿ ಕೇಳ್ತಾ ಇದ್ದೀವಿ, ಪಾಂಡವರು ಸೊ ಅವರು ತುಂಬಾ ಮಹಾತ್ಮರು. ಆ ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಭಗವಂತ ಎಂಥ ಸಂಕಷ್ಟದಲ್ಲಿ ಸಿಲುಕಿದ್ರು ಕೂಡ ಅವನು ತನ್ನನ್ನು ಆ ಭಕ್ತರನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಈ ಭಗವಂತನ ರಕ್ಷಣೆ ನಮ್ಮಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಯಾವಾಗ ಅಂತಂದರೆ ನಾವು ಯಾವಾಗ ಭಗವಂತನಲ್ಲಿ ಶರಣಾಗತರಾಗ್ತೀವಿ, ಭಗವಂತನ ನಾಮಸ್ಮರಣೆನ ನಾವು ನಮ್ಮ ಜೀವನದಲ್ಲಿ ಮಾಡ್ತಾ ಇರ್ತೀವಿ. ಸೊ ರೀತಿ ಪ್ರತಿನಿತ್ಯ 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡಿ ಮತ್ತು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ. ಸೊ ಇಂದು ವಾಮನ ಜಯಂತಿ ಇದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮಲ್ಲೂ ಕೂಡ ಸೊ ನಮ್ಮ ಹೃದಯದಲ್ಲಿ ಹಲವಾರು ಕಲ್ಮಶಗಳಿದೆ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಈ ರೀತಿ ತುಂಬ ಹಲವಾರು ದುಷ್ಟ ಗುಣಗಳಿದೆ. ಎಲ್ಲ ಗುಣಗಳನ್ನು ನೀವು ನನ್ನಲ್ಲಿ ತಗೊಂಡು ಹೋಗ್ಬಿಟ್ಟು ನನ್ನ ಹೃದಯದಲ್ಲಿ ಬಂದ್ಬಿಟ್ಟು ನೆಲೆಸು, ನನಗೆ ಯಾವಾಗಲೂ ನನ್ನಲ್ಲಿ ಜೀವನದಲ್ಲಿ ನನಗೆ ಮಾರ್ಗದರ್ಶನ ಕೊಡು ಅಂತಂದ್ಬಿಟ್ಟು ನಾವು ಭಗವಂತನಲ್ಲಿ ಪ್ರಾರ್ಥಿಸೋಣ. ಸೊ ಇಲ್ಲಿಗೆ ಶ್ರೀಮದ್ ಭಾಗವತನ ಪ್ರವಚನ ಮುಕ್ತಾಯ ಮಾಡ್ತೀವಿ. ಏನಾದರೂ ಪ್ರಶ್ನೆಗಳಿದ್ದರೆ ನೀವೇನು ಕೇಳ್ಬೋದು. ಮತ್ತಜ್ಜಿ ಯಾಕೆ ಕೃಷ್ಣ ನಮ್ಮಲ್ಲೂ ಕೂಡ ಮಾತಾಡ್ತಾನೆ. ಪ್ರತಿನಿತ್ಯ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದಾಗ ಕೃಷ್ಣ ಮತ್ತು ಕೃಷ್ಣನ ನಾಮಸ್ಮರಣೆ ಯಾವುದು ಬೇರೆ ಅಲ್ಲ. ಸೊ ನಾವು ಕೃಷ್ಣನ ನಾಮಸ್ಮರಣೆ ಮಾಡೋದ್ರಿಂದ ನಾವು ಕೃಷ್ಣನ ಸಂಪರ್ಕದಲ್ಲಿ ನಾವು ಬಡ್ಬೋದು. ಸೊ ನಾವು ಜೀವನದಲ್ಲಿ ಕೃಷ್ಣ ಹಲವಾರು ರೂಪದಲ್ಲಿದ್ದಾನೆ. ಭಗವಂತನ ನಾವು ದರ್ಶನ ಮಾಡಿದಾಗೂ ಕೂಡ ಭಗವಂತನ ನಮ್ಮಲ್ಲಿ ಸಂಪರ್ಕಕ್ಕೆ ಬರ್ತಾರೆ. ಸೊ ಬೇರೆ ಏನೋ ಪ್ರಶ್ನೆ ಇದೆಯಾ? ಸೊ ಪ್ರಶ್ನೆ ಬಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಇವರು ತನ್ನ ಭಗವದ್ಗೀತಾ ಉಪದೇಶ ಎಲ್ಲ ಮಾಡಿದ್ದಾದ್ಮೇಲೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಎಲ್ಲ ಉಪದೇಶ ಮಾಡಿದ ನಂತರ ಅರ್ಜುನನಿಗೆ ಹೇಳ್ತಾರೆ, ಈ ವಿಚಾರ ನಾನೇನೆಲ್ಲ ಹೇಳಿದೆ ಈ ಭಗವದ್ಗೀತನ ಇದನ್ನ ಭಕ್ತರಿಗೆ ಮಾತ್ರ ಸೊ ಇದನ್ನ ನೀನು ಪ್ರಚಾರ ಮಾಡು ಅಂತಂದ್ಬಿಟ್ಟು. ಆದರೆ ಸೊ ಇದನ್ನು ಬೇರೆ ಎಲ್ಲರಿಗೂ ಪ್ರಚಾರ ಮಾಡ್ಬೋದಾ ಅಥವಾ ಓನ್ಲಿ ಭಕ್ತರಿಗೆ ಮಾತ್ರ ಪ್ರಚಾರ ಮಾಡ್ಬೋದಾ ಅನ್ನೋದು ಪ್ರಶ್ನೆ. ಸೊ ಆ್ಯಕ್ಚುಲಿ ಭಗವಂತ ಈ ಒಂದು ಅವರು ಹೇಳ್ತಾರೆ, ಇದನ್ನು ಭಕ್ತರ ಹತ್ರ ಮಾತ್ರ ಅದನ್ನ ಡಿಸ್ಕಸ್ ಮಾಡಬೇಕು, ಇದು ತುಂಬ ರಹಸ್ಯ ಜ್ಞಾನ. ಬೇಕಂದರೆ ಭಕ್ತರಲ್ಲದೆ ಇರೋರು ಭಗವದ್ಗೀತನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಭಗವಂತ ತನ್ನ ಭಕ್ತರಲ್ಲಿ ಇದನ್ನ ಹೇಳು ಅಂತಂದ್ಬಿಟ್ಟು
ಆ ಅರ್ಜುನನ್ಗೆ ಹೇಳ್ತಾರೆ. ಆದರೂ ಕೂಡ ಭಕ್ತರು ತುಂಬ ಕರುಣಾಮಯಿ. ಈ ಭಗವಂತನೇ ಹೇಳಿದರೆ ಅವರು ಓನ್ಲಿ ಭಕ್ತರಿಗೆ ಮಾತ್ರ ಈ ರಹಸ್ಯ ಜ್ಞಾನ ಹೇಳ್ಕೊಡ್ಬೋದು ಅಂತ ಹೇಳಿದರೂ ಕೂಡ ಈ ಭಗವಂತನ ಭಕ್ತರು ತುಂಬ ಕರುಣಾಮಯರಾಗಿರೋದ್ರಿಂದ ಅವರು ಎಲ್ಲರಿಗೂ ಕೂಡ ಯಾವುದು ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್, ಸೊ ಭಕ್ತರು ಅಥವಾ ಭಕ್ತರಲ್ಲದೆ ಇರೋರಿಗೆಲ್ಲರಿಗೂ ಕೂಡ ತುಂಬ ಜ್ಞಾನನ ಪ್ರಚಾರ ಮಾಡ್ತಾರೆ. ಸೊ ಇದು ಭಗವಂತನ ಭಕ್ತರಿಲ್ಲ ಅಂತ ತುಂಬ ಶ್ರೇಷ್ಠ ಗುಣ. ಸೊ ಇದು ಎಲ್ಲರ ಉಪಯೋಗಕ್ಕೋಸ್ಕರ ಅವರು ಭಗವಂತನ ಭಕ್ತರಾಗಲಿ, ಬೇರೆಯವರು ಕೂಡ ಭಗವಂತನ ಭಕ್ತರಾಗಿ ಅವನ ಎಲ್ಲ ಜೀವನದ ಸಂಕಷ್ಟಗಳಿಂದ ಬಿಡುಗಡೆ ಹೊಂದಲಿ ಅಂತಂದ್ಬಿಟ್ಟು, ಸೊ ಅವ್ರಿಗೂ ಒಳ್ಳೇದಾಗೋದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ ಹೇಳ್ತಾರೆ. ಸೊ ಇದು ಎಲ್ಲರಿಗೂ ಕೂಡ ಈ ಭಗವದ್ಗೀತನ ಹೇಳ್ಬೋದು, ಏನು ತೊಂದರೆ ಇಲ್ಲ. ಶ್ರೀಲ ಪ್ರಭುಪಾದ್ ಕಿ, ಶ್ರೀಮದ್ ಭಾಗವತಂ ಕಿ ಜೈ.